ಇದು ವಿಶ್ವಗುರು ಬಸವಣ್ಣವರ ಫೋಟೋಸ್ ಅನ್ನ ತೆಗೆದು ಜೀಸಸ್ ಫೋಟೋ ಹಾಕಿ ಅಂತ ಅಪರಿಚಿತ ಈಗ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ. ಇದು ಯಾದಗಿರಿಯ ಸುರಪುರದಲ್ಲಿ ನಡೆದಿರುವಂತಹ ಘಟನೆ. ಬಸವಣ್ಣವರ ಫೋಟೋ ಆ ಬಸ್ನಲ್ಲಿ ಇದೆ, ಆದ್ರೆ ಆ ಬಸವಣ್ಣನವರ ಫೋಟೋಸ್ ಅನ್ನ ತೆಗೆದುಬಿಟ್ಟು ಜೀಸಸ್ ಫೋಟೋವನ್ನ ಹಾಕಿ, ಯಾಕೆ ಬಸವಣ್ಣವರ ಫೋಟೋವನ್ನ ಹಾಕಿದ್ರಿ ಅಂತ ಈಗ ಬಸ್ನ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ ಅಪರಿಚಿತ ವ್ಯಕ್ತಿ. ಯಾದಗಿರಿಯ ಸುರಪುರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಶ್ವಗುರು ಬಸವಣ್ಣನಿಗೆ ಅಪರಿಚಿತನಿಂದ ಅವಹೇಳನ ಇದು. ನೀವು ಬಸವಣ್ಣನ ಫೋಟೋ ಯಾಕೆ ಹಾಕಿದ್ದೀರಾ? ಎಲ್ಲ ಬಸ್ಗಳಲ್ಲಿ ಜೀಸಸ್ ಚಿತ್ರವನ್ನ ಹಾಕುವಂತೆ ಕಿರಿಕ್ ಮಾಡಿದ್ದಾನೆ ನೋಡಿ. ಇದು ಯಾದಗಿರಿಯ ಸುರಪುರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ನೀವು ಈಗ ಏನ್ ಮಾತಾಡೋದ್ರಿ? ನಿಮ್ಗೆ ಏನಾಗ್ಯದ? ಈಗ ಆಗದನ ಏನಾಗ್ಯದ ಹೇಳ್ರಿ. ಮೋಸ ಆಗಿತ್ತಂತಂದ್ರೆ ಓರಿ ಡಿಪೋಕ್ ಹೋಗಿ ಕುಂತ ಅಲ್ಲಿ ಕೊಡ್ರಿ ಲೆಟ್ರ್. ಪಾಪ ಅವ್ರಿಗೆ ತೊಂದರೆ ಕೊಟ್ರಿ ಹೆಂಗ? ಸರ್ಕಾರಿ ನೌಕರಿ ಮಾಡೋರಿಗೆ, ಸರ್ಕಾರಿ ನೌಕರಿ ಮಾಡೋರಿಗೆ ತೊಂದರೆ ಕೊಡೋದು ಏನದ ಇಲ್ಲಿ? ಯಾರೇ ಇವ್ನಿಂದಲ್ಲ, ನೀವು ಹೋಗಿ ಕೊಡೋದಿತ್ತಂದ್ರೆ ಜೀಸಸ್ ಹಾಕೋದಿತ್ತಂದ್ರೆ ನಾವ್ ಹೇಳೋದ್ ಕೇಳ್ರಿ. ನಿಮಗ್ ಜೀಸಸ್ ಹಾಕೋದಿತ್ತಂದ್ರೆ ನೀವು ಹೋಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನ್ ಘಟನೆ ಇದು? ಯಾರಾತ? ಏನಾಗ್ತಾ ಇದೆ ಸದ್ಯ? ನಿಕೇಶ್, ಏನು ಸುರಪುರ ಪಟ್ಟಣದ ಏನು ಬಸ್ ನಿಲ್ದಾಣದಲ್ಲಿ ಏನು ಯೇಸು ಕ್ರಿಸ್ತ ಅನುಯಾಯಿ ಒಬ್ಬ ಏನು ಈ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ವಿಶ್ವಗುರು ಬಸವಣ್ಣನ ಫೋಟೋವನ್ನ ತೆಗೆದು ಏನು ಈ ಒಂದು ಬಸ್ನಲ್ಲಿ ಜೀಸಸ್ ಫೋಟೋವನ್ನ ಹಾಕಬೇಕು ಅಂತೇಳಿ ಒಂದು ರೀತಿಯ ಸಾರಿಗೆ ಸಿಬ್ಬಂದಿಗಳ ಜೊತೆಗೆ ಏನು ಕಿರಿಕಿಯನ್ನ ಮಾಡಿರುವಂತದ್ದು. ಯಾಕಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಬಂದಿದ್ದಾನೆ, ಅದಕ್ಕಿಂತ ಮುಂಚಿತವಾಗಿಯೂ ಕ್ರೈಸ್ತ ಧರ್ಮ ಇದೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಮೊಂಡಾಟವನ್ನ ಮೆರೆದಿದ್ದಾನೆ. ಅದ್ರ ಜೊತೆಗೆ ಏನು ಈ ಒಂದು ಬಸವ ಕಲ್ಯಾಣವನ್ನ ಹೆಸರನ್ನ ತೆಗೆದು ನಾನು ಈ ಒಂದು ಭಾಗದಲ್ಲಿ ಕ್ರೈಸ್ತ ಕಲ್ಯಾಣ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆ ಪುಂಡಾಟವನ್ನ ಮೆರೆಯುವ ಮೂಲಕ ಏನು ಆ ಸಾರಿಗೆ ಸಿಬ್ಬಂದಿಗಳ ಜೊತೆಗೆ ಒಂದು ರೀತಿ ಅನುಚಿತವಾಗಿ ವರ್ತನೆಯನ್ನ ಮಾಡಿರುವಂತದ್ದು. ಹೀಗಾಗಿ ಆ ತಕ್ಷಣ ಏನು ಅಲ್ಲಿರುವಂತಹ ಸಾರ್ವಜನಿಕರು ಆ ಒಂದು ವೇಳೆ ಮಧ್ಯ ಪ್ರವೇಶಿಸಿ ಸಾರಿಗೆ ಸಿಬ್ಬಂದಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಜೊತೆಗೆ ಏನು ಕಿರಿಕ್ ಮಾಡ್ತಿರುವಂತಹ ವ್ಯಕ್ತಿ ಏನಂದಿದೆ, ಈ ಅಪರಿಚಿತ ವ್ಯಕ್ತಿಗೆ ಒಂದು ರೀತಿ ತಿಳಿಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಯಾವುದೇ ರೀತಿಯ ಕಿರಿಕ್ ಮಾಡೋದಾದ್ರೆ ಮೇಲಾಧಿಕಾರಿಗಳ ಜೊತೆಗೆ ಕಿರಿಕ್ ಮಾಡೋದಾದ್ರೆ ಸಾರಿಗೆ ಸಿಬ್ಬಂದಿಗಳ ಜೊತೆಗೆ ಯಾಕೆ ಕಿರಿಕ್ ಮಾಡ್ತೀಯ ಅಂತಂದ ಸಂದರ್ಭದಲ್ಲಿ ಈಗೂ ಸಹ ಒಂದು ರೀತಿಯ ಮೊಂಡಾಟಕ್ಕೆ ಈ ಒಂದು ವ್ಯಕ್ತಿಯ ಮುಂದಾಗ್ತಾನೆ. ಅಂತಂದ್ರೆ ಈಗಾಗಲೇ ಏನು ಸಾರಿಗೆ ಬಸ್ಗಳಲ್ಲಿ ಪ್ರತಿ ಎಲ್ಲಾ ಬಸ್ಗಳಲ್ಲೂ ವಿಶ್ವಗುರು ಬಸವಣ್ಣನ ಫೋಟೋವನ್ನ ಹಾಕಲಾಗಿದೆ, ಆದ್ರೆ ಜೀಸಸ್ ಫೋಟೋ ಯಾಕೆ ಹಾಕಿಲ್ಲ? ಯಾಕಂದ್ರೆ ಜೀಸಸ್ ಬಸವಣ್ಣನಕ್ಕಿಂತಲೂ ಮೊದಲು ಏನು ಬಂದಂತವನು. ಹೀಗಾಗಿ ಜೀಸಸ್ ಎಲ್ಲಾ ಬಸ್ಗಳಲ್ಲೂ ಜೀಸಸ್ ಫೋಟೋ ಹಾಕ್ಬೇಕು, ಜೊತೆಗೆ ಬಸವ ಕಲ್ಯಾಣವನ್ನ ತೆಗೆದು ಆ ಕ್ರೈಸ್ತ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಪುಂಡಾಟವನ್ನ ಮೆರೆದಿದ್ದಾನೆ ನಿಕೇಶ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ. ಇದು ವಿಶ್ವಗುರು ಬಸವಣ್ಣವರ ಫೋಟೋಸ್ ಅನ್ನ ತೆಗೆದು ಜೀಸಸ್ ಫೋಟೋ ಹಾಕಿ ಅಂತ ಅಪರಿಚಿತ ಈಗ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ. ಇದು ಯಾದಗಿರಿಯ ಸುರಪುರದಲ್ಲಿ ನಡೆದಿರುವಂತಹ ಘಟನೆ. ಬಸವಣ್ಣವರ ಫೋಟೋ ಆ ಬಸ್ನಲ್ಲಿ ಇದೆ, ಆದ್ರೆ ಆ ಬಸವಣ್ಣನವರ ಫೋಟೋಸ್ ಅನ್ನ ತೆಗೆದುಬಿಟ್ಟು ಜೀಸಸ್ ಫೋಟೋವನ್ನ ಹಾಕಿ, ಯಾಕೆ ಬಸವಣ್ಣವರ ಫೋಟೋವನ್ನ ಹಾಕಿದ್ರಿ ಅಂತ ಈಗ ಬಸ್ನ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ ಅಪರಿಚಿತ ವ್ಯಕ್ತಿ. ಯಾದಗಿರಿಯ ಸುರಪುರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಶ್ವಗುರು ಬಸವಣ್ಣನಿಗೆ ಅಪರಿಚಿತನಿಂದ ಅವಹೇಳನ ಇದು. ನೀವು ಬಸವಣ್ಣನ ಫೋಟೋ ಯಾಕೆ ಹಾಕಿದ್ದೀರಾ? ಎಲ್ಲ ಬಸ್ಗಳಲ್ಲಿ ಜೀಸಸ್ ಚಿತ್ರವನ್ನ ಹಾಕುವಂತೆ ಕಿರಿಕ್ ಮಾಡಿದ್ದಾನೆ ನೋಡಿ. ಇದು ಯಾದಗಿರಿಯ ಸುರಪುರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ನೀವು ಈಗ ಏನ್ ಮಾತಾಡೋದ್ರಿ? ನಿಮ್ಗೆ ಏನಾಗ್ಯದ? ಈಗ ಆಗದನ ಏನಾಗ್ಯದ ಹೇಳ್ರಿ. ಮೋಸ ಆಗಿತ್ತಂತಂದ್ರೆ ಓರಿ ಡಿಪೋಕ್ ಹೋಗಿ ಕುಂತ ಅಲ್ಲಿ ಕೊಡ್ರಿ ಲೆಟ್ರ್. ಪಾಪ ಅವ್ರಿಗೆ ತೊಂದರೆ ಕೊಟ್ರಿ ಹೆಂಗ? ಸರ್ಕಾರಿ ನೌಕರಿ ಮಾಡೋರಿಗೆ, ಸರ್ಕಾರಿ ನೌಕರಿ ಮಾಡೋರಿಗೆ ತೊಂದರೆ ಕೊಡೋದು ಏನದ ಇಲ್ಲಿ? ಯಾರೇ ಇವ್ನಿಂದಲ್ಲ, ನೀವು ಹೋಗಿ ಕೊಡೋದಿತ್ತಂದ್ರೆ ಜೀಸಸ್ ಹಾಕೋದಿತ್ತಂದ್ರೆ ನಾವ್ ಹೇಳೋದ್ ಕೇಳ್ರಿ. ನಿಮಗ್ ಜೀಸಸ್ ಹಾಕೋದಿತ್ತಂದ್ರೆ ನೀವು ಹೋಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನ್ ಘಟನೆ ಇದು? ಯಾರಾತ? ಏನಾಗ್ತಾ ಇದೆ ಸದ್ಯ?
ನಿಕೇಶ್ ಏನು ಸುರಪುರ ಪಟ್ಟಣದ ಏನು ಬಸ್ ನಿಲ್ದಾಣದಲ್ಲಿ ಏನು ಯೇಸು ಕ್ರಿಸ್ತ ಅನುಯಾಯಿ ಒಬ್ಬ ಏನು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ವಿಶ್ವಗುರು ಬಸವಣ್ಣನ ಫೋಟೋವನ್ನ ತೆಗೆದು ಏನು ಈ ಒಂದು ಬಸ್ನಲ್ಲಿ ಜೀಸಸ್ ಫೋಟೋವನ್ನ ಹಾಕಬೇಕು ಅಂತೇಳಿ ಒಂದು ರೀತಿಯ ಸಾರಿಗೆ ಸಿಬ್ಬಂದಿಗಳ ಜೊತೆಗೆ ಏನು ಕಿರಿಕಿಯನ್ನ ಮಾಡಿರುವಂತದ್ದು. ಯಾಕಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಬಂದಿದ್ದಾನೆ, ಅದಕ್ಕಿಂತ ಮುಂಚಿತವಾಗಿಯೂ ಕ್ರೈಸ್ತ ಧರ್ಮ ಇದೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಮೊಂಡಾಟವನ್ನ ಮೆರೆದಿದ್ದಾನೆ. ಅದರ ಜೊತೆಗೆ ಏನು ಈ ಒಂದು ಬಸವ ಕಲ್ಯಾಣವನ್ನ ಹೆಸರನ್ನ ತೆಗೆದು ನಾನು ಈ ಒಂದು ಭಾಗದಲ್ಲಿ ಕ್ರೈಸ್ತ ಕಲ್ಯಾಣ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆ ಪುಂಡಾಟವನ್ನ ಮೆರೆಯುವ ಮೂಲಕ ಏನು ಆ ಸಾರಿಗೆ ಸಿಬ್ಬಂದಿಗಳ ಜೊತೆಗೆ ಒಂದು ರೀತಿ ಅನುಚಿತವಾಗಿ ವರ್ತನೆಯನ್ನ ಮಾಡಿರುವಂತದ್ದು. ಹೀಗಾಗಿ ಆ ತಕ್ಷಣ ಏನು ಅಲ್ಲಿರುವಂತಹ ಸಾರ್ವಜನಿಕರು ಆ ಒಂದು ವೇಳೆ ಮಧ್ಯ ಪ್ರವೇಶಿಸಿ ಸಾರಿಗೆ ಸಿಬ್ಬಂದಿ ಜೊತೆಗೆ ಏನು ಕಿರಿಕ್ ಮಾಡ್ತಿರುವಂತಹ ವ್ಯಕ್ತಿ ಏನಂದಿದೆ ಈ ಅಪರಿಚಿತ ವ್ಯಕ್ತಿಗೆ ಒಂದು ರೀತಿ ತಿಳಿದಿರುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಯಾವುದೇ ರೀತಿಯ ಕಿರಿಕ್ ಮಾಡೋದಾದ್ರೆ ಮೇಲಾಧಿಕಾರಿಗಳ ಜೊತೆಗೆ ಕಿರಿಕ್ ಮಾಡೋದಾದ್ರೆ ಸಾರಿಗೆ ಸಿಬ್ಬಂದಿಗಳ ಜೊತೆಗೆ ಏಕೆ ಕಿರಿಕ್ ಮಾಡ್ತೀಯ ಅಂತಂದ ಸಂದರ್ಭದಲ್ಲಿ ಈಗೂ ಸಹ ಒಂದು ರೀತಿಯ ಮೊಂಡಾಟಕ್ಕೆ ಈ ಒಂದು ವ್ಯಕ್ತಿಯ ಮುಂದಾಗ್ತಾನೆ. ಅಂತಂದ್ರೆ ಈಗಾಗಲೇ ಏನು ಸಾರಿಗೆ ಬಸ್ಗಳಲ್ಲಿ ಪ್ರತಿ ಎಲ್ಲ